ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಎಕರೆಗೆ 1 ಲಕ್ಷ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲ ನೀಡಲು ರೈತರ ಆಗ್ರಹ. ಹೌದು, ರೈತರಿಗೆ 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲ ನೀಡುವುದಾಗಿ ಸರ್ಕಾರ ಘೋಷಿಸಿದ್ದರೂ ಬ್ಯಾಂಕ್ಗಳಲ್ಲಿ ಕೇವಲ 40 ರಿಂದ 50 ಸಾವಿರದವರೆಗೆ ಮಾತ್ರ ಸಾಲ ನೀಡಲಾಗುತ್ತಿದೆ ಎಂದು ಆರೋಪಿಸಿ ರೈತರು ಪ್ರತಿಭಟನೆಗೆ ನಡೆಸಿದರು. ಜಮಖಂಡಿ ನಗರದ ಡಿಸಿಸಿ ಬ್ಯಾಂಕ್ ಎದುರು ನಡೆದ ಪ್ರತಿಭಟನೆಯಲ್ಲಿ ಎಕರೆಗೆ ಕಡ್ಡಾಯವಾಗಿ 1 ಲಕ್ಷ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಬೇಕು ಎಂದು ರೈತರು ಆಗ್ರಹಿಸಿದರು. ರೈತ ಮುಖಂಡ ಚುನ್ನಪ್ಪ ಪೂಜಾರಿ, 1 ಎಕರೆ ಈರುಳ್ಳಿ ಬೆಳೆಯಲು ಸುಮಾರು 1 ಲಕ್ಷ ವೆಚ್ಚ ಆಗುತ್ತದೆ. ಕಬ್ಬು ಸೇರಿದಂತೆ ಇತರೆ ಬೆಳೆಗಳಿಗೂ ಹೆಚ್ಚಿನ ಬಂಡವಾಳ ಅಗತ್ಯವಿದ್ದು 40 ರಿಂದ 50 ಸಾವಿರ ಸಾಲದಿಂದ ಕೃಷಿ ನಡೆಸುವುದು ಕಷ್ಟ ಎಂದು ಹೇಳಿದರು. ಸರ್ಕಾರ ಘೋಷಿಸಿದ 5 ಲಕ್ಷದವರೆಗಿನ ಸಾಲ ರೈತರಿಗೆ ಸಮರ್ಪಕವಾಗಿ ಸಿಗುವಂತೆ ಬಜೆಟ್ ವ್ಯವಸ್ಥೆ ಮಾಡಬೇಕು. ನಬಾರ್ಡ್ ಹಾಗೂ ಆರ್ಬಿಐ ಜೊತೆ ಸಮನ್ವಯ ಸಾಧಿಸಿ ಎಕರೆಗೆ 1 ಲಕ್ಷ ಶೂನ್ಯ ಬಡ್ಡಿ ಸಾಲ ನೀಡುವ ಶಾಶ್ವತ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ರೈತ ಮುಖಂಡ ರಾಜು ನದಾಫ್, 5 ಲಕ್ಷ ಸಾಲ ಘೋಷಣೆ ಮಾಡಿ ಬ್ಯಾಂಕ್ಗಳಲ್ಲಿ ಕೇವಲ 50 ಸಾವಿರ ನೀಡುತ್ತಿರುವುದೇಕೆ ಎಂದು ಸರ್ಕಾರವನ್ನು ಪ್ರಶ್ನಿಸಿದರು. ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯಿಂದ ರೈತರು ಸಂಕಷ್ಟದಲ್ಲಿದ್ದು ಸಾಲ ಸಿಗದೆ ಕಾರಣ ಖಾಸಗಿ ಸಾಲದಾತರ ಮೊರೆ ಹೋಗುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಇನ್ನು ಯಲ್ಲಪ್ಪ ಹೆಗಡೆ, ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದರೂ ಹೆಚ್ಚಿನ ರೈತರಿಗೆ ಸಮರ್ಪಕ ಸಾಲ ಸಿಗುತ್ತಿಲ್ಲ. ಉದ್ಯಮಿಗಳಿಗೆ ಸಾವಿರಾರು ಕೋಟಿ ಸಾಲ ನೀಡುವ ಬ್ಯಾಂಕ್ ರೈತರಿಗೆ ಅಗತ್ಯ ಸಾಲ ನೀಡಬೇಕು ಎಂದು ಆಗ್ರಹಿಸಿದರು. ಸುಶೀಲ್ ಕುಮಾರ್ ಬೆಳಗಲಿ, ಶ್ರೀಶೈಲ್ ಭೂಮಾರ್, ಸಿಎಸ್ ಸುತಾರ್, ಕಲ್ಲಪ್ಪ ಬಿರಾದಾರ್ ಸೇರಿದಂತೆ ಹಲವು ರೈತರು, ಮುಖಂಡರು ಹಾಗೂ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.